ಹಾಯ್ ಫ್ರೆಂಡ್ಸ್, ನೀವೇನಾದರೂ ಡಿಪ್ಲೊಮೊ ಅಥವಾ ITI ಮಾಡಿ ಮನೇಲಿ ಸುಮ್ಮನೆ ಕೂತಿದ್ರೆ ಇವತ್ತೊಂದು ಬೆಸ್ಟ್ ಬಿಸ್ನೆಸ್ ಆಪರ್ಚುನಿಟಿ ನಿಮಗೋಸ್ಕರ ತಂದಿದ್ದೀನಿ. ಹಾಯ್ ಸರ್, ನಮಸ್ಕಾರ. ಹಾಯ್, ನಮಸ್ಕಾರ ಸರ್. ಸರ್ ಹೇಳಿ ಸರ್, ಏನಿದೆಲ್ಲ ಮಿಷನ್? ಇದು ಬಂದ್ಬಿಟ್ಟು ಮೆಕ್ಯಾನಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ನಾವು ಎಲ್ಲ ಥರದ ಆಟೋಮೊಬೈಲ್ ಪಾರ್ಟ್ಸು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಎಕ್ಸಾಂಪಲ್ ಬಂದ್ಬಿಟ್ಟು ಈಗ ಪ್ರೆಸೆಂಟ್ ಇಲ್ಲೊಂದು ಲೋಡಿಂಗಲ್ಲಿ ಒಂದಿದೆ. ಇದು ಬಂದು ಟೂಲ್ ಮೇಕರಿಂಗ್ ಅಂತಾರೆ. ಓಕೆ, ಬಂದ್ಬಿಟ್ಟು ಎಕ್ಸಾಂಪಲ್ಸ್ ಇಲ್ಲಿದೆ. ಈ ಥರ ಜಾಬ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಇದೆಲ್ಲ ನೀವೆಲ್ಲ ಮೆಟಲ್ಸ್ ಮಾಡ್ತೀರಾ ಸರ್ ನೀವು? ಈ ಸಣ್ಣ ಓಲಲ್ಲಿ ಕರೆಕ್ಟಾಗಿ ಯಾವ ಥರ ಮಾಡ್ತೀರಾ? ಕೋಡಿಂಗ್ ಏನಿದೆ ನಿಮ್ಗೆ? ಇದು ಬಂದ್ಬಿಟ್ಟು CNC ಮಿಷಿನ್ ಅಂತ, ಲೈಕ್ CNC ಪ್ರೋಗ್ರಾಮಿಂಗ್ ಅಲ್ಲಿ ಎಲ್ಲ ತರ ಕಂಪೋನೆಂಟ್ ಮಾಡ್ತೀವಿ. ಸೊ ಅದನ್ನ ನಾವು ಇಲ್ಲಿ ಈ ತರ ಪ್ರೋಗ್ರಾಮ್ ಸೆಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಂಪ್ಯೂಟರ್ ಅಲ್ಲಿ ಪ್ರೋಗ್ರಾಮ್ ಮಾಡ್ಕೊಂಡು ಇಲ್ಲಿ ಇನ್ಪುಟ್ ಮಾಡಿ ಎಲ್ಲ ಸೆಟ್ ಮಾಡಿಬಿಟ್ಟು ಕೊಟ್ಟಾಗ ಈ ಥರ ಔಟ್ಪುಟ್ ಬರುತ್ತೆ. ಸರ್ ಎಷ್ಟಾಗುತ್ತೆ ಇದು ಬಿಸ್ನೆಸ್ ಸೆಟಪ್ ಮಾಡೋದಕ್ಕೆ? ಸರ್ ಇದು ಬಂದ್ಬಿಟ್ಟು 25 ಇಂದ 30 lakhsವರೆಗೂ ಆಗುತ್ತೆ. ಸರ್ ಈಗ ನಮ್ಮ ಆಡಿಯನ್ಸ್ಗೆ 20 to 35 lakhs ಇಡಷ್ಟಿಲ್ಲ, ಬಟ್ ಇನ್ನೊಂದವ್ರಿಗೆ ಸ್ಕಿಲ್ ಗೊತ್ತಿಲ್ಲ. ಈಗ ಅವ್ರಿಗೆ ಏನಾದರೂ ನೀವು ಹೆಲ್ಪ್ ಮಾಡಿಕೊಡ್ತೀರಾ? ಸ್ಕಿಲ್ಸ್ ಕಲಿಬೋದು ನಮ್ಮ ಹತ್ರ. ಓಕೆ, ಸೊ ನಾವು ಅದಕ್ಕೆ ಅವ್ರಿಗೆ ಸ್ಟೇ ಫಂಡು ಕೊಡ್ತೀವಿ, ಅದ್ರ ಜೊತೆಗೆ ಪ್ರಾಕ್ಟಿಕಲ್ ನಾಲೆಡ್ಜು ಸಿಗುತ್ತೆ. ಆಟೋಮೊಬೈಲ್ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಆಟೋಮೆಟಿಕ್ಲಿ ಸ್ವಲ್ಪ ಹೈಯಲ್ಲಿದೆ ಈಗ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಆಟೋಮೊಬೈಲ್ ಯಾವಾಗಲೂ ಬೆಳಕ್ಕೆ ಚಾನ್ಸ್ ಇಲ್ಲ. ಸೊ ಹಂಗಾಗಿ ನಾವು ಖಂಡಿತ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ತೀವಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ನೀವೇನಾದರೂ ITI ಅಥವಾ ಡಿಪ್ಲೊಮಾ ಮಾಡಿ ಈ ಥರ ಪ್ಲಾನ್ ಏನಾದರೂ ಮಾಡ್ಕೋಬೇಕಂತಿದ್ರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಕೆಳಗಡೆ ಇವ್ರ ನಂಬರ್ ಕೊಟ್ಟಿರ್ತೀನಿ, ಇವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ.